ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವತ್ತು ಸಂಡೇ ಆಗಿರುತ್ತೆ. ಸಂಡೇ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಬಸ್ 6 ಗಂಟೆಗೆ ಇತ್ತು ಆನೇಕಲ್ಲಿಂದ. ಆ ಬಸ್ಸಲ್ಲೇ ಹೊರಟಿದ್ವಿ. ಬಸ್ಸು ತುಂಬಾ ರಶ್ಶು. ನಮ್ಗೆ ಗೊತ್ತಿರಲಿಲ್ಲ, ಬೇಗ ಹೋಗಿ ಸೀಟ್ ಹಿಡ್ಕೋಬೇಕಾಗಿತ್ತು. ನೋಡಿ, ಫುಲ್ ರಶ್ ಆಗಿಬಿಟ್ಟೈತೆ. ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೇ ಹಂಗೆ ಕೂತ್ಕೊಂಡಿದ್ವಿ. ನನ್ನ ಮಗ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳೋದಕ್ಕೋಸ್ಕರ ಹೋಗ್ತಾಯಿದ್ವಿ. ನಾನು, ನಮ್ಮಪ್ಪ ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಹೋಗ್ತಾಯಿದ್ವಿ. ಆಮೇಲೆ ಒಂದು ಕಡೆ ಸೈಡ್ಗೆ ಹಾಕಿದ್ರು ಟಿಫನ್ಗೆ ಅಂತ. ಆಮೇಲೆ ಇಡ್ಲಿ ನೋಡಿ ಹೊಡೆ. ನನ್ನ ಮಗ ಊದ್ಕೊಂಡಿದ್ದಾನೆ. ಯಾಕೆ ಅಂದರೆ, ಬೇಡ ನನಗೆ ಐಸ್ ಕ್ರೀಮ್ ಬೇಕು ಕೊಡಿಸಿ ಅಂತ. ನೋಡಿ, ಐಸ್ ಕ್ರೀಮ್ ತಿನ್ನಬೇಕು ಅಂತ ತೆಗಿತಾ ಇದ್ದಾನೆ ಅವ್ನು. ನೋಡಿ, ಊದ್ಕೊಂಡಿದ್ದಾನೆ. ನೋಡಿ, ಐಸ್ ಕ್ರೀಮ್ ಲಾಸ್ಟ್ಗೆ ತೊಗೊಂಡು ಆಮೇಲೆ ನಾವು ಹೋಗಿದ್ದು ಮಾದೇಶ್ವರನ ಬೆಟ್ಟಕ್ಕೆ. ನೋಡಿ, ಮಾದೇಶ್ವರನ ಕಾಣಿಸ್ತಾ ಇದೆಯಾ ಅಲ್ಲಿ ಸ್ಟ್ಯಾಚು. ಹೋದ್ವಿ. ಮತ್ತು ಮಾದೇಶ್ವರನ ಟೆಂಪಲ್ಗೆ ಹೋಗಿದ್ದೀವಿ. ತುಂಬಾ ರಶ್ಶು. ನೋಡಿ, ಮಾದೇಶ್ವರ ಟೆಂಪಲ್ ಏನು ಗೊತ್ತಾ, ರಶ್ ಅಂದರೆ ರಶ್ಶು. ಲೈನಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಯಾವಾಗಲೂ ನಾವು ಸಂಡೇ ಹೋಗಬೇಕಾದ್ರೆ ಇಷ್ಟು ರಶ್ ಇರ್ತಾ ಇರಲಿಲ್ಲ. ಹಾಗಾಗಿ ಸಂಡೇನೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿದ್ರೆ ಇದೇ ಫಸ್ಟ್ ಟೈಮ್ ಈ ಥರ ರಶ್ಶು. ನಾನು ಎಷ್ಟು ಸರಿ ಹೋಗಿದ್ದೀನಿ, ಈ ಥರ ರಶ್ಶೇ ಇರಲಿಲ್ಲ. ಸಂಡೇ ಹೋಗಬೇಕಾದ್ರೆ ಒಂದು ಸತಿ ಯೋಚನೆ ಮಾಡ್ಕೊಂಡು ಹೋಗಿ. 4-5 ಕ್ಯೂ ಎಲ್ಲ ದಾಟ್ಕೊಂಡು ಬಂದ್ವಿ. ಮತ್ತೆ ನೋಡಿ, ನನ್ನ ಮಗ, ನಮ್ಮ ಯಜಮಾನ್ರು ಎಲ್ಲ ಅಲ್ಲೇ ಇದ್ದಾರೆ. ತುಂಬ ರಶ್ ಅಂದರೆ ರಶ್ಶು. ವೀಕೆಂಡ್ಸಲ್ಲಿ ಮಾತ್ರ ನೋಡ್ಕೊಂಡು ಬನ್ನಿ. ಮಕ್ಕಳಿರೋರಂತೂ ಬರೋಕ್ಕೆ ಹೋಗಬೇಡಿ. ಸೆಂಟ್ರಲ್ ಬನ್ನಿ, ನೋಡ್ಕೋಬೋದು, ಹೋಗ್ಬೋದು ಆರಾಮಾಗಿ. 5 ನಿಮಿಷಕ್ಕೆ ದರ್ಶನ ಆಗುತ್ತೆ. ನೋಡಿ, ಫೈನಲಿ ಬರ್ತಾಯಿದ್ದೀವಿ ದೇವ್ರ ಕಡೆಗೆ. ಬಂದ್ವಿ, ದರ್ಶನ ಮಾಡ್ಕೊಂಡು ಈಚೆ ಬಂದರೆ ಫುಲ್ಲು ಮಳೆ. ನೋಡಿ, ಮಳೆ ಬೀಳ್ತಾನೆ ಇದೆ. ಅಲ್ಲಿ ದೇವ್ರ ಹತ್ರ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಫುಲ್ಲು ಮಳೆ. ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ಸ್, ಧನ್ಯವಾದಗಳು.